ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ ಟೆನ್ಷನ್ ಅನ್ನೋದರ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐಗೆ ನೀಡಿದ್ದ ಕೇಸನ್ನ ಸಚಿವ ಸಂಪುಟ ವಾಪಸ್ ತೆಗೆದುಕೊಳ್ಳುವ ನಿರ್ಣಯವನ್ನ ಕೈಗೊಳ್ಳಿತು. ಸಿಬಿಐ ಕೇಸನ್ನ ವಾಪಸ್ ಪಡೆದಿತ್ತು ರಾಜ್ಯ ಸರ್ಕಾರ. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಯತ್ನಾಳ್. ಕ್ಯಾಬಿನೆಟ್ ಆದೇಶ ರದ್ದುಗೊಳಿಸುವಂತೆ ಯತ್ನಾಳ್ ಅರ್ಜಿಯನ್ನ ಸಲ್ಲಿಸಿರೋದು. ಇತ್ತ ಲೋಕಾಯುಕ್ತಕ್ಕೆ ಡಿಕೆ ಶಿವಕುಮಾರ್ ಅವರ ಕೇಸನ್ನ ರಾಜ್ಯ ಸರ್ಕಾರ ವಹಿಸಿತ್ತು. ಈಗ ಆಲ್ರೆಡಿ ಒಂದು ಬಾರಿ ಲೋಕಾಯುಕ್ತ ತನಿಖೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ಹಾಜರಾಗಿದ್ರು ಮೊನ್ನೆಯಷ್ಟೇ. ಈಗ ಲೋಕಾಯುಕ್ತ ತನಿಖೆ ಆದೇಶವನ್ನ ಪ್ರಶ್ನಿಸಿ ಸಿಬಿಐ ಕೂಡ ಅರ್ಜಿಯನ್ನ ಸಲ್ಲಿಸಿದೆ. ಎರಡೂ ಅರ್ಜಿಯನ್ನ ಕ್ಲಬ್ ಮಾಡಿ ಎರಡೂ ಅರ್ಜಿಯನ್ನ ಒಟ್ಟಿಗೆ ಪರಿಗಣಿಸಿ ವಿಚಾರಣೆಯನ್ನ ನಡೆಸಿದೆ ಹೈಕೋರ್ಟ್. 90% ವಿಚಾರಣೆಯನ್ನ ಮುಗಿಸಿ ಆಗಿದೆ, ಅಂದ್ರೆ ತನಿಖೆಯನ್ನ ಮುಗಿಸಿ ಆಗಿತ್ತು ಸಿಬಿಐ. ಇಂಥ ಸಂದರ್ಭದಲ್ಲಿ ಈ ಒಂದು ಸಿಬಿಐಗೆ ಕೊಟ್ಟಿದ್ದ ತನಿಖೆಯ ಅನುಮತಿಯನ್ನ ರದ್ದುಗೊಳಿಸಿ ಲೋಕಾಯುಕ್ತಕ್ಕೆ ಕೊಡಲಾದ ವಿಚಾರವನ್ನ ಪ್ರಶ್ನೆ ಮಾಡಲಾಗಿದೆ. ತನಿಖೆ ಮುಂದುವರಿಸಲಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಸಿಬಿಐ ತನ್ನ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಒಂದ್ ಕಡೆ ಯತ್ನಾಳ್ ಅವರ ಅರ್ಜಿ, ಮತ್ತೊಂದು ಕಡೆ ಸಿಬಿಐ ಅರ್ಜಿ, ಇದೆರಡನ್ನ ಕೂಡ ಕ್ಲಬ್ ಮಾಡಿ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಇಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ವಾದವನ್ನ ಮಂಡಿಸಲಿರುವವರು ಈಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ. ಯತ್ನಾಳ್ ಅವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ ಟೆನ್ಷನ್ ಅನ್ನೋದರ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐಗೆ ನೀಡಿದ್ದ ಕೇಸನ್ನ ಸಚಿವ ಸಂಪುಟ ವಾಪಸ್ ತೆಗೆದುಕೊಳ್ಳುವ ನಿರ್ಣಯವನ್ನ ಕೈಗೊಳ್ಳಿತು. ಸಿಬಿಐ ಕೇಸನ್ನ ವಾಪಸ್ ಪಡೆದಿತ್ತು ರಾಜ್ಯ ಸರ್ಕಾರ. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಯತ್ನಾಳ್. ಕ್ಯಾಬಿನೆಟ್ ಆದೇಶ ರದ್ದುಗೊಳಿಸುವಂತೆ ಯತ್ನಾಳ್ ಅರ್ಜಿಯನ್ನ ಸಲ್ಲಿಸಿರೋದು. ಇತ್ತ ಲೋಕಾಯುಕ್ತಕ್ಕೆ ಡಿಕೆ ಶಿವಕುಮಾರ್ ಅವರ ಕೇಸನ್ನ ರಾಜ್ಯ ಸರ್ಕಾರ ವಹಿಸಿತ್ತು. ಈಗ ಆಲ್ರೆಡಿ ಒಂದು ಬಾರಿ ಲೋಕಾಯುಕ್ತ ತನಿಖೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ಹಾಜರಾಗಿದ್ರು ಮೊನ್ನೆಯಷ್ಟೇ. ಈಗ ಲೋಕಾಯುಕ್ತ ತನಿಖೆ ಆದೇಶವನ್ನ ಪ್ರಶ್ನಿಸಿ ಸಿಬಿಐ ಕೂಡ ಅರ್ಜಿಯನ್ನ ಸಲ್ಲಿಸಿದೆ. ಎರಡೂ ಅರ್ಜಿಯನ್ನ ಕ್ಲಬ್ ಮಾಡಿ ಎರಡೂ ಅರ್ಜಿಯನ್ನ ಒಟ್ಟಿಗೆ ಪರಿಗಣಿಸಿ ವಿಚಾರಣೆಯನ್ನ ನಡೆಸಿದೆ ಹೈಕೋರ್ಟ್. 90% ವಿಚಾರಣೆಯನ್ನ ಮುಗಿಸಿ ಆಗಿದೆ, ಅಂದ್ರೆ ತನಿಖೆಯನ್ನ ಮುಗಿಸಿ ಆಗಿತ್ತು ಸಿಬಿಐ. ಇಂಥ ಸಂದರ್ಭದಲ್ಲಿ ಈ ಒಂದು ಸಿಬಿಐಗೆ ಕೊಟ್ಟಿದ್ದ ತನಿಖೆಯ ಅನುಮತಿಯನ್ನ ರದ್ದುಗೊಳಿಸಿ ಲೋಕಾಯುಕ್ತಕ್ಕೆ ಕೊಡಲಾದ ವಿಚಾರವನ್ನ ಪ್ರಶ್ನೆ ಮಾಡಲಾಗಿದೆ. ತನಿಖೆ ಮುಂದುವರಿಸಲಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಸಿಬಿಐ ತನ್ನ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಒಂದ್ ಕಡೆ ಯತ್ನಾಳ್ ಅವರ ಅರ್ಜಿ, ಮತ್ತೊಂದು ಕಡೆ ಸಿಬಿಐ ಅರ್ಜಿ, ಇದೆರಡನ್ನ ಕೂಡ ಕ್ಲಬ್ ಮಾಡಿ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಇಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ವಾದವನ್ನ ಮಂಡಿಸಲಿರುವವರು ಈಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ. ಯತ್ನಾಳ್ ಅವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ ಟೆನ್ಷನ್ ಅನ್ನೋದರ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐಗೆ ನೀಡಿದ್ದ ಕೇಸನ್ನ ಸಚಿವ ಸಂಪುಟ ವಾಪಸ್ ತೆಗೆದುಕೊಳ್ಳುವ ನಿರ್ಣಯವನ್ನ ಕೈಗೊಳ್ಳಿತು. ಸಿಬಿಐ ಕೇಸನ್ನ ವಾಪಸ್ ಪಡೆದಿತ್ತು ರಾಜ್ಯ ಸರ್ಕಾರ. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಯತ್ನಾಳ್. ಕ್ಯಾಬಿನೆಟ್ ಆದೇಶ ರದ್ದುಗೊಳಿಸುವಂತೆ ಯತ್ನಾಳ್ ಅರ್ಜಿಯನ್ನ ಸಲ್ಲಿಸಿರೋದು. ಇತ್ತ ಲೋಕಾಯುಕ್ತಕ್ಕೆ ಡಿಕೆ ಶಿವಕುಮಾರ್ ಅವರ ಕೇಸನ್ನ ರಾಜ್ಯ ಸರ್ಕಾರ ವಹಿಸಿತ್ತು. ಈಗ ಆಲ್ರೆಡಿ ಒಂದು ಬಾರಿ ಲೋಕಾಯುಕ್ತ ತನಿಖೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ಹಾಜರಾಗಿದ್ರು ಮೊನ್ನೆಯಷ್ಟೇ. ಈಗ ಲೋಕಾಯುಕ್ತ ತನಿಖೆ ಆದೇಶವನ್ನ ಪ್ರಶ್ನಿಸಿ ಸಿಬಿಐ ಕೂಡ ಅರ್ಜಿಯನ್ನ ಸಲ್ಲಿಸಿದೆ. ಎರಡೂ ಅರ್ಜಿಯನ್ನ ಕ್ಲಬ್ ಮಾಡಿ ಎರಡೂ ಅರ್ಜಿಯನ್ನ ಒಟ್ಟಿಗೆ ಪರಿಗಣಿಸಿ ವಿಚಾರಣೆಯನ್ನ ನಡೆಸಿದೆ ಹೈಕೋರ್ಟ್. 90% ವಿಚಾರಣೆಯನ್ನ ಮುಗಿಸಿ ಆಗಿದೆ, ಅಂದ್ರೆ ತನಿಖೆಯನ್ನ ಮುಗಿಸಿ ಆಗಿತ್ತು ಸಿಬಿಐ. ಇಂಥ ಸಂದರ್ಭದಲ್ಲಿ ಈ ಒಂದು ಸಿಬಿಐಗೆ ಕೊಟ್ಟಿದ್ದ ತನಿಖೆಯ ಅನುಮತಿಯನ್ನ ರದ್ದುಗೊಳಿಸಿ ಲೋಕಾಯುಕ್ತಕ್ಕೆ ಕೊಡಲಾದ ವಿಚಾರವನ್ನ ಪ್ರಶ್ನೆ ಮಾಡಲಾಗಿದೆ. ತನಿಖೆ ಮುಂದುವರಿಸಲಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಸಿಬಿಐ ತನ್ನ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಒಂದ್ ಕಡೆ ಯತ್ನಾಳ್ ಅವರ ಅರ್ಜಿ, ಮತ್ತೊಂದು ಕಡೆ ಸಿಬಿಐ ಅರ್ಜಿ, ಇದೆರಡನ್ನ ಕೂಡ ಕ್ಲಬ್ ಮಾಡಿ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಇಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ವಾದವನ್ನ ಮಂಡಿಸಲಿರುವವರು ಈಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ. ಯತ್ನಾಳ್ ಅವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ ಟೆನ್ಷನ್ ಅನ್ನೋದರ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐಗೆ ನೀಡಿದ್ದ ಕೇಸನ್ನ ಸಚಿವ ಸಂಪುಟ ವಾಪಸ್ ತೆಗೆದುಕೊಳ್ಳುವ ನಿರ್ಣಯವನ್ನ ಕೈಗೊಳ್ಳಿತು. ಸಿಬಿಐ ಕೇಸನ್ನ ವಾಪಸ್ ಪಡೆದಿತ್ತು ರಾಜ್ಯ ಸರ್ಕಾರ. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಯತ್ನಾಳ್.
ಕ್ಯಾಬಿನೆಟ್ ಆದೇಶ ರದ್ದುಗೊಳಿಸುವಂತೆ ಯತ್ನಾಳ್ ಅರ್ಜಿಯನ್ನ ಸಲ್ಲಿಸಿರೋದು. ಇತ್ತ ಲೋಕಾಯುಕ್ತಕ್ಕೆ ಡಿಕೆ ಶಿವಕುಮಾರ್ ಅವರ ಕೇಸನ್ನ ರಾಜ್ಯ ಸರ್ಕಾರ ವಹಿಸಿತ್ತು. ಈಗ ಆಲ್ರೆಡಿ ಒಂದು ಬಾರಿ ಲೋಕಾಯುಕ್ತ ತನಿಖೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ಹಾಜರಾಗಿದ್ರು ಮೊನ್ನೆಯಷ್ಟೇ. ಈಗ ಲೋಕಾಯುಕ್ತ ತನಿಖೆ ಆದೇಶವನ್ನ ಪ್ರಶ್ನಿಸಿ ಸಿಬಿಐ ಕೂಡ ಅರ್ಜಿಯನ್ನ ಸಲ್ಲಿಸಿದೆ. ಎರಡೂ ಅರ್ಜಿಯನ್ನ ಕ್ಲಬ್ ಮಾಡಿ ಎರಡೂ ಅರ್ಜಿಯನ್ನ ಒಟ್ಟಿಗೆ ಪರಿಗಣಿಸಿ ವಿಚಾರಣೆಯನ್ನ ನಡೆಸಿದೆ ಹೈಕೋರ್ಟ್. 90% ವಿಚಾರಣೆಯನ್ನ ಮುಗಿಸಿ ಆಗಿದೆ, ಅಂದ್ರೆ ತನಿಖೆಯನ್ನ ಮುಗಿಸಿ ಆಗಿತ್ತು ಸಿಬಿಐ. ಇಂಥ ಸಂದರ್ಭದಲ್ಲಿ ಈ ಒಂದು ಸಿಬಿಐಗೆ ಕೊಟ್ಟಿದ್ದ ತನಿಖೆಯ ಅನುಮತಿಯನ್ನ ರದ್ದುಗೊಳಿಸಿ ಲೋಕಾಯುಕ್ತಕ್ಕೆ ಕೊಡಲಾದ ವಿಚಾರವನ್ನ ಪ್ರಶ್ನೆ ಮಾಡಲಾಗಿದೆ. ತನಿಖೆ ಮುಂದುವರಿಸಲಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಸಿಬಿಐ ತನ್ನ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಒಂದ್ ಕಡೆ ಯತ್ನಾಳ್ ಅವರ ಅರ್ಜಿ, ಮತ್ತೊಂದು ಕಡೆ ಸಿಬಿಐ ಅರ್ಜಿ, ಇದೆರಡನ್ನ ಕೂಡ ಕ್ಲಬ್ ಮಾಡಿ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಇಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ವಾದವನ್ನ ಮಂಡಿಸಲಿರುವವರು ಈಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ. ಯತ್ನಾಳ್ ಅವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ ಟೆನ್ಷನ್ ಅನ್ನೋದರ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐಗೆ ನೀಡಿದ್ದ ಕೇಸನ್ನ ಸಚಿವ ಸಂಪುಟ ವಾಪಸ್ ತೆಗೆದುಕೊಳ್ಳುವ ನಿರ್ಣಯವನ್ನ ಕೈಗೊಳ್ತು. ಸಿಬಿಐ ಕೇಸನ್ನ ವಾಪಸ್ ಪಡೆದಿತ್ತು ರಾಜ್ಯ ಸರ್ಕಾರ. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಯತ್ನಾಳ್. ಕ್ಯಾಬಿನೆಟ್ ಆದೇಶ ರದ್ದುಗೊಳಿಸುವಂತೆ ಯತ್ನಾಳ್ ಅರ್ಜಿಯನ್ನ ಸಲ್ಲಿಸಿರೋದು. ಇತ್ತ ಲೋಕಾಯುಕ್ತಕ್ಕೆ ಡಿಕೆ ಶಿವಕುಮಾರ್ ಅವರ ಕೇಸನ್ನ ರಾಜ್ಯ ಸರ್ಕಾರ ವಹಿಸಿತ್ತು. ಈಗ ಆಲ್ರೆಡಿ ಒಂದು ಬಾರಿ ಲೋಕಾಯುಕ್ತ ತನಿಖೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ಹಾಜರಾಗಿದ್ರು ಮೊನ್ನೆಯಷ್ಟೇ. ಈಗ ಲೋಕಾಯುಕ್ತ ತನಿಖೆ ಆದೇಶವನ್ನ ಪ್ರಶ್ನಿಸಿ ಸಿಬಿಐ ಕೂಡ ಅರ್ಜಿಯನ್ನ ಸಲ್ಲಿಸಿದೆ. ಎರಡೂ ಅರ್ಜಿಯನ್ನ ಕ್ಲಬ್ ಮಾಡಿ ಎರಡೂ ಅರ್ಜಿಯನ್ನ ಒಟ್ಟಿಗೆ ಪರಿಗಣಿಸಿ ವಿಚಾರಣೆಯನ್ನ ನಡೆಸಿದೆ ಹೈಕೋರ್ಟ್. 90% ವಿಚಾರಣೆಯನ್ನ ಮುಗಿಸಿ ಆಗಿದೆ, ಅಂದ್ರೆ ತನಿಖೆಯನ್ನ ಮುಗಿಸಿ ಆಗಿತ್ತು ಸಿಬಿಐ. ಇಂಥ ಸಂದರ್ಭದಲ್ಲಿ ಈ ಒಂದು ಸಿಬಿಐಗೆ ಕೊಟ್ಟಿದ್ದ ತನಿಖೆಯ ಅನುಮತಿಯನ್ನ ರದ್ದುಗೊಳಿಸಿ ಲೋಕಾಯುಕ್ತಕ್ಕೆ ಕೊಡಲಾದ ವಿಚಾರವನ್ನ ಪ್ರಶ್ನೆ ಮಾಡಲಾಗಿದೆ. ತನಿಖೆ ಮುಂದುವರಿಸಲಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಸಿಬಿಐ ತನ್ನ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಒಂದ್ ಕಡೆ ಯತ್ನಾಳ್ ಅವರ ಅರ್ಜಿ, ಮತ್ತೊಂದು ಕಡೆ ಸಿಬಿಐ ಅರ್ಜಿ, ಇದೆರಡನ್ನ ಕೂಡ ಕ್ಲಬ್ ಮಾಡಿ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಇಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ವಾದವನ್ನ ಮಂಡಿಸಲಿರುವವರು ಈಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ. ಯತ್ನಾಳ್ ಅವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ ಟೆನ್ಷನ್ ಅನ್ನೋದರ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐಗೆ ನೀಡಿದ್ದ ಕೇಸನ್ನ ಸಚಿವ ಸಂಪುಟ ವಾಪಸ್ ತೆಗೆದುಕೊಳ್ಳುವ ನಿರ್ಣಯವನ್ನ ಕೈಗೊಳ್ತು. ಸಿಬಿಐ ಕೇಸನ್ನ ವಾಪಸ್ ಪಡೆದಿತ್ತು ರಾಜ್ಯ ಸರ್ಕಾರ. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಯತ್ನಾಳ್. ಕ್ಯಾಬಿನೆಟ್ ಆದೇಶ ರದ್ದುಗೊಳಿಸುವಂತೆ ಯತ್ನಾಳ್ ಅರ್ಜಿಯನ್ನ ಸಲ್ಲಿಸಿರೋದು. ಇತ್ತ ಲೋಕಾಯುಕ್ತಕ್ಕೆ ಡಿಕೆ ಶಿವಕುಮಾರ್ ಅವರ ಕೇಸನ್ನ ರಾಜ್ಯ ಸರ್ಕಾರ ವಹಿಸಿತ್ತು. ಈಗ ಆಲ್ರೆಡಿ ಒಂದು ಬಾರಿ ಲೋಕಾಯುಕ್ತ ತನಿಖೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ಹಾಜರಾಗಿದ್ರು ಮೊನ್ನೆಯಷ್ಟೇ. ಈಗ ಲೋಕಾಯುಕ್ತ ತನಿಖೆ ಆದೇಶವನ್ನ ಪ್ರಶ್ನಿಸಿ ಸಿಬಿಐ ಕೂಡ ಅರ್ಜಿಯನ್ನ ಸಲ್ಲಿಸಿದೆ. ಎರಡೂ ಅರ್ಜಿಯನ್ನ ಕ್ಲಬ್ ಮಾಡಿ ಎರಡೂ ಅರ್ಜಿಯನ್ನ ಒಟ್ಟಿಗೆ ಪರಿಗಣಿಸಿ ವಿಚಾರಣೆಯನ್ನ ನಡೆಸಿದೆ ಹೈಕೋರ್ಟ್. 90% ವಿಚಾರಣೆಯನ್ನ ಮುಗಿಸಿ ಆಗಿದೆ, ಅಂದ್ರೆ ತನಿಖೆಯನ್ನ ಮುಗಿಸಿ ಆಗಿತ್ತು ಸಿಬಿಐ. ಇಂಥ ಸಂದರ್ಭದಲ್ಲಿ ಈ ಒಂದು ಸಿಬಿಐಗೆ ಕೊಟ್ಟಿದ್ದ ತನಿಖೆಯ ಅನುಮತಿಯನ್ನ ರದ್ದುಗೊಳಿಸಿ ಲೋಕಾಯುಕ್ತಕ್ಕೆ ಕೊಡಲಾದ ವಿಚಾರವನ್ನ ಪ್ರಶ್ನೆ ಮಾಡಲಾಗಿದೆ. ತನಿಖೆ ಮುಂದುವರಿಸಲಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಸಿಬಿಐ ತನ್ನ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಒಂದ್ ಕಡೆ ಯತ್ನಾಳ್ ಅವರ ಅರ್ಜಿ, ಮತ್ತೊಂದು ಕಡೆ ಸಿಬಿಐ ಅರ್ಜಿ, ಇದೆರಡನ್ನ ಕೂಡ ಕ್ಲಬ್ ಮಾಡಿ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಇಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ವಾದವನ್ನ ಮಂಡಿಸಲಿರುವವರು ಈಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ. ಯತ್ನಾಳ್ ಅವರ